ಈ ಯಾದಗಿರಿಗೂ ಅಕ್ರಮ ಮಣ್ಣು ಗಣಿಗಾರಿಕೆಗೂ ಏನು ಅವಿನಾಭಾವ ಸಂಬಂಧ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಈ ಹಿಂದೆ ಅನೇಕ ಬಾರಿ ಇದೇ ರೀತಿಯಾದಂಥ ಪ್ರಕರಣ ಯಾದಗಿರಿಯಲ್ಲಿ ನಡೆದರೂ ಕೂಡ ಅಲ್ಲಿ ಕ್ರಮ ತೆಗೆದುಕೊಳ್ಳುವ ಯಾವ ಮುನ್ಸೂಚನೆಯೂ ಕಂಡು ಬರ್ತಾ ಇಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಈಗ ಮತ್ತೆ ಮುಂದುವರಿತಾ ಇದೆ. ತೆರಿಗೆನೂ ಕಟ್ತಾ ಇಲ್ಲ ದೋಖಾ, ಜೊತೆಗೆ ದಂಧೆಕೋರರಿಗೆ ಕೋಟಿ ಕೋಟಿ ಲಾಭ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ರಾತ್ರಿ ಸಂದರ್ಭದಲ್ಲಿ ಟಿಪ್ಪರ್ಗಳಲ್ಲಿ ಅಕ್ರಮವಾಗಿ ಈಗ ಸಾಗಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಗಣಿ ಅಧಿಕಾರಿಗಳು ಇದ್ದಾರೋ, ಇದ್ದು ಕೂಡ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೋ, ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಕಾಣದ ಕೈಗಳು ಯಾವುದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾವೆ? ಶಹಾಪುರದಲ್ಲಿ ಈ ಹಿಂದೆ ಅನೇಕ ಘಟನೆಗಳು ನಡೆದಿದೆಯಲ್ಲ ಯಾದಗಿರಿಯಲ್ಲಿ, ಯಾಕೆ ಯಾರು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ? ಎಸ್, ಈ ಕುರಿತು ನಮ್ಮ ಪ್ರತಿನಿಧಿ ಮಹೇಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಯಾದಗಿರಿಯಲ್ಲಿ ನಿರಂತರವಾಗಿ ಅಕ್ರಮ ಗಣಿಗಾರಿಕೆಯನ್ನು ಕೂಡ ನಡೀತಕ್ಕಂಥದ್ದು. ಸದ್ಯ ನಾವು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರ್ನಹಳ್ಳಿ ಗ್ರಾಮದ ಸೀಮಾಂತರದಲ್ಲಿ ಬರ್ತಕ್ಕಂತ ಒಂದು ಜಮೀನಲ್ಲಿ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇರುವ ದೃಶ್ಯಗಳಲ್ಲಿ ಕೂಡ, ಯಾಕಂದ್ರೆ ಸಂಪೂರ್ಣವಾಗಿ ಏನಂದ್ರೆ ಈ ಒಂದು 2 ಎಕರೆ ಜಾಗದಷ್ಟು ಏನಂದ್ರೆ ಸಂಪೂರ್ಣವಾಗಿ 2 ವಿದ್ಯುತ್ ಕಂಬದ ಆಳದಷ್ಟು ಏನಂದ್ರೆ ಒಡೆದಿರ್ತಕ್ಕಂಥದ್ದು. ಇಲ್ಲಿಂದ ಏನಂದ್ರೆ ಮರಮು ಸಾಗಾಣಿಕೆ ಮಾಡಿ ಏನಂದ್ರೆ ಬೇರೆ ಬೇರೆ ಭಾಗಗಳಿಗೆ ಸಾಗಾಟ ಮಾಡ್ತಾರೆ. ಇಲ್ಲಿ ನಿರಂತರವಾಗಿ ಅಕ್ರಮ ದಂಧೆಕೋರರು ಏನಂದ್ರೆ ಇದನ್ನೇ ಒಂದು ಚಾಳಿಯಾಗಿ ಮಾಡಿಕೊಂಡು ಏನಂದ್ರೆ ಈ ಒಂದು ಮರಮನ್ನು ಕೂಡ ಸಾಕಷ್ಟು ರೀತಿಯಲ್ಲೂ ಕೂಡ ಹೊಡಿತಾರೆ. ಯಾವುದೇ ರೀತಿಯಾಗಿ ಇಲ್ಲಿ ಕಂದಾಯ ಇಲಾಖೆಗೆ ಇರ್ಬೋದು, ಮತ್ತೆ ಪೊಲೀಸ್ ಇಲಾಖೆಗೆ ಇರ್ಬೋದು, ಮತ್ತೆ ಇನ್ನಿತರ ಅಧಿಕಾರಿಗಳು ಕೂಡ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಈ ಒಂದು ಟಕಾಪುರ್ ರಸ್ತೆಯಲ್ಲಿರ್ತಕ್ಕಂತ ಪಕ್ಕದ ಜಮೀನಲ್ಲೇ ಈ ರೀತಿಯಾಗಿ ಸಾಕಷ್ಟು ಏನಂದ್ರೆ ಎರಡು ವಿದ್ಯುತ್ ಕಂಬದಷ್ಟು ಏನಂದ್ರೆ ಆಳಕ್ಕೆ ಏನಂದ್ರೆ ಈ ಒಂದು ಮರಮನ್ನ ಕೂಡ ಒಡೆದಿರ್ತಕ್ಕಂಥದ್ದು. ಏನಂದ್ರೆ ಒಂದು ಕಡೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಾಕಷ್ಟು ಏನಂದ್ರೆ ನಷ್ಟ ಕೂಡ ಆಗಿರ್ತಕ್ಕಂಥದ್ದು. ಸರ್ಕಾರದ ಬೊಕ್ಕಸಕ್ಕೆ ಏನಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಇವರು ರಾಜಧನ ಕಟ್ಟಬೇಕಾಗುತ್ತೆ. ಆ ಒಂದು ರಾಜಧನ ಕಟ್ಟದೆ ಏನಂದ್ರೆ ಈ ಒಂದು ಮರಮ ಸಾಗಾಣಿಕೆ ಮಾಡಿ ಇಲ್ಲಿ ದಂಧೆಕೋರರು ತಮ್ಮದೇ ಒಂದು ಆಟವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ನನ್ನ ನೋಡಬಹುದು, ನೀವು ಕಣ್ಣು ಹಾಯಿಸಿದಷ್ಟು ಕೂಡ ಈ ಒಂದು ಮರಮನ್ನು ಕೂಡ ಸಾಗಾಟ ಮಾಡಿದೆ. ರಾತ್ರಿ ಸರಿಸುಮಾರು ಏನಂದ್ರೆ 10 ಗಂಟೆ ಬೆಳಕವಷ್ಟೇ ಏನಂದ್ರೆ ಇವರ ಒಂದು ಆಟ ಶುರುವಾಗುತ್ತೆ. ಅಲ್ಲಿ ಗಂಟೆ ಏನಂದ್ರೆ ಇವರು ಮಧ್ಯಾಹ್ನ ಬೆಳಿಗ್ಗೆ ಇವರು ಸುಮ್ಮನೆ ಇರ್ತಾರೆ. ರಾತ್ರಿ ಸಮಯದಲ್ಲಿ ಆಟ ಸಾಕು ಇವರ ಒಂದು ಆಟ ಶುರುವಾಗಿ ಈ ಒಂದು ಸಂಪತ್ತು ಭರಿತವಾದ ಮಣ್ಣನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಮತ್ತು ಬೇರೆ ಬೇರೆ ಊರುಗಳಿಗೆ ಸಾಗಾಟ ಮಾಡಿ ಈ ಒಂದು ದಂಧೆಯನ್ನು ಕೂಡ ಅವರು ಮಾಡಿಕೊಂಡಿರ್ತಕ್ಕಂಥದ್ದು. ಕೂಡಲೇ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಈ ಕಡೆ ಗಮನ ಹರಿಸಿ ಇದು ಯಾರು ಹೊಡೆದಿದ್ದಾರೆ ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು, ಅವ್ರಿಗೆ ಕಾನೂನು ಕಠಿಣವಾದ ಶಿಕ್ಷೆ ನೀಡಬೇಕೆಂಬುದು ಇಲ್ಲಿನ ಗ್ರಾಮಸ್ಥರು ಹೇಳಿರ್ತಕ್ಕಂಥದ್ದು. ಮಹೇಶ್ ಪೌಟಿ ನ್ಯೂಸ್, ಯಾದಗಿರಿ.